ಬೆಂಗಳೂರಿನಲ್ಲಿ ಆಟೋ ಚಾಲಕರಿಂದ ಹಾವಳಿ ತಪ್ಪುವಂತ ಲಕ್ಷಣ ಕಾಣ್ತಾ ಇಲ್ಲ. ರ್ಯಾಪಿಡೋ ಬೈಕ್ಗಳ ಮೇಲೆ ಪದೇ ಪದೇ ದಾಳಿ ಆಗ್ತಾ ಇದೆ. ನೋಡಿ, ರ್ಯಾಪಿಡೋ ಬೈಕ್ ಚಾಲಕನ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮೊಬೈಲ್ ಅನ್ನು ಕಸಿದಿರುವಂತ ಆಟೋ ಚಾಲಕ ಆಯ್ತ. ಬೈಕ್ ಚಾಲಕನ ಆ ಹೆಲ್ಮೆಟ್ ಕ್ಯಾಮರಾದಲ್ಲಿ ಸಿಕ್ಕಿರುವಂಥದ್ದು, ಗಲಾಟೆ ಮಾಡಿರುವಂಥ ದೃಶ್ಯ. ಬೆಂಗಳೂರಿನಲ್ಲಿ ಈ ರೀತಿಯ ಪದೇ ಪದೇ ಆಟೋ ಚಾಲಕರು ಮಾಡ್ತಾ ಇರುವಂಥ ಎಡವಟ್ಟುಗಳು, ರ್ಯಾಪಿಡೋ ಬೈಕ್ಗಳ ಮೇಲೆ ಈ ರೀತಿಯಾಗಿ ಪದೇ ಪದೇ ದಾಳಿ ಆಗ್ತಾ ಇದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಹೇಗೆ ಬೇಕೋ ಹಾಗೆ ಮಾತಾಡೋದು, ಅವರನ್ನ ಹೇಳೋದಿಲ್ಲ. ಅಲ್ಲಿ ಯಾರು ಇರ್ತಾರೆ ಅವರಿಗೆ ಹೇಳಬೇಕು, ಅವ್ರ ಕೆಲಸವನ್ನು ಅವ್ರು ಮಾಡ್ತಿರ್ತಾರೆ. ಆದರೆ ಇದ್ದಕ್ಕಿದ್ದಾಗೆ ಈ ರೀತಿಯ ಕೆಲವೊಂದಿಷ್ಟು ಆಟೋ ಚಾಲಕರ ಹಾವಳಿ ಏನಿದೆಯಲ್ಲ, ಅವರ ಪದ ಬಳಕೆ ಮತ್ತೆ ಈ ರೀತಿಯಾಗಿ ಹೊಡೆಯೋದಕ್ಕೆ ಬಡಿಯೋದಕ್ಕೆ ಏನು ಹೋಗ್ತಾರಲ್ಲ, ಸೊ ಇಂಥವ್ರಿಗೆ ಏನು ಹೇಳಬೇಕು ಅಂತ. ರ್ಯಾಪಿಡೋ ಬೈಕ್ ಚಾಲಕರ ಮೇಲೆ ಹಲ್ಲೆಗೆ ಯತ್ನ ಆಗತ್ತೆ, ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮೊಬೈಲ್ ಅನ್ನ ಕಸಿದುಕೊಳ್ತಾರೆ ಈ ಚಾಲಕ, ಆಟೋ ಚಾಲಕ ಆಯ್ತಾ. ಅಂದ್ರೆ ನಮ್ಮ ದುಡಿಮೆಯನ್ನ ನೀವು ಕಿತ್ಕೊಳ್ತಾ ಇದ್ದೀರಿ ಅಂತ ಇವರ ವಾದ. ಅದೇ, ನೀವು ಯಾಕೆ ರ್ಯಾಪಿಡೋ ಮಾಡ್ತಾ ಇದ್ದೀರಿ ಅಂತ ಇವರಿಗೆ ಹೇಳೋದಲ್ಲ, ಯಾರಿಗೆ ಹೇಳ್ಬೇಕು ಅದನ್ನ ಹೇಳ್ಬೇಕು. ಪಾಪ ಅವ್ರೇನ್ ಮಾಡ್ತಾರೆ. ನನಗೆ ನಿನ್ಗೇನು ಅಧಿಕಾರ ಐತೆ ಹೊಡೆಯಕ್ಕೆ? ನಿನ್ಗೆ ಮಾಡು, ಎಲ್ಲ ಬಂದ್ ಮಾಡು, ಮಾಡ್ಸ್ಕೋಬೋಗು. ನೀನೆಲ್ಲ ಬಂದ್ ನೀನ್ ಮಾಡು. ನೀನ್ ಆಟ ಮಾರ್ಬಿಟ್ಟು ನೀನು ಗಾಡಿ ಮಾಡು. ಅಲ್ಲ, ಆಟ ಮಾರ್ಬಿಟ್ಟು ನೀನು ಗಾಡಿ ನೀನ್ ಮಾಡು. ನನ್ನ ಆಟ ಮಾಡೋದಲ್ಲ, ನೀನ್ ಮಾಡಂಗಿಲ್ಲ. ನೀನು ಮತ್ತೆ ನನ್ಗೇನಪ್ಪ ನೀನ್ ಹೇಳ್ತೀಯ? ನೀನ್ ಮಾಡಂಗಿಲ್ಲ ಕಣಲೆ. ಸ್ಟೇಷನ್ ಬರೋ, ಫೋನ್ ಕೊಡಂದೆ. ಬಾರೋ, ಫೋನ್ ಕೊಡ್ರಿ. ಸ್ಟೇಷನ್ಗೆ ಹೋಗೋಣ ಬರಲೇ. ಪರ್ಮಿಷನ್ ಐತೇನೆ? ಯಾರನ್ನ ಕೇಳ್ಬೇಕು ನೀನ್? ಅದೇ ಯಾರನ್ನ ಕೇಳ್ಬೇಕು ಅಂದ್ರೆ ನೀನ್ ಒಡೆ ಪರ್ಮಿಷನ್ ಇಲ್ಲ. ನಿನ್ಗೆ ಪರ್ಮಿಷನ್ ಕೊಟ್ಟಿದ್ಯಾ ಇಲ್ಲ ಅಂತ ನೀನ್ ಯಾರನ್ನ ಕೇಳ್ಬೇಕು? ಹೋಗಿ ರ್ಯಾಪಿಡೋ ಕಂಪ್ನಿ ಕೇಳೋ. ನನ್ನನ್ನು ಏನಪ್ಪ ಕೇಳ ನೀನು? ಅಲ್ಲ, ನನ್ನನ್ನು ಏನ್ ಕೇಳ ನೀನು? ಅಲ್ಲ, ನನ್ನನ್ನು ಕೇಳೋದಕ್ಕೆ ನೀನು. ಆಯ್ತು ಸರ್, ನನ್ನನ್ನು ಕೇಳೋದಕ್ಕೆ ಇನ್ಯಾರು ಕೊಡಿದ್ದಾರೆ? ಏನೋ ನೀವ್ ಕೊಟ್ರ? ನೀವ್ ಕೊಟ್ರ? ನಿಮ್ಗೆ ಅಧಿಕಾರ ಯಾರು ಕೊಟ್ರ? ನಿನ್ಗೇನು ಇಲ್ಲ. ಅಲ್ಲ, ನಿಮ್ಗೆ ಅಧಿಕಾರ ಏನು ಇಲ್ಲ ಕಣ. ನಿನ್ಗೇನ್ ಅಧಿಕಾರ ಐತೆ? ನನಗೆ ನಿನ್ಗೇನ್ ಅಧಿಕಾರ ಐತೆ ಹೊಡೆಯಕ್ಕೆ? ನಿನ್ಗೆ ಮಾತಾಡ್ತೀನಿ ನಿಂತಾರ. ಮಾಡು, ಎಲ್ಲ ಬಂದ್ ಮಾಡು. ಮಾಡ್ಸ್ಕೋಬೋಗು. ನೀನೆಲ್ಲ ಬಂದ್ ನೀನ್ ಮಾಡು. ನೀನ್ ಆಟ ಮಾರ್ಬಿಟ್ಟು ನೀನು ಗಾಡಿ ಮಾಡು. ಅಲ್ಲ, ಆಟ ಮಾರ್ಬಿಟ್ಟು ನೀನು ಗಾಡಿ ನೀನ್ ಮಾಡು. ನನ್ನ ಆಟ ಮಾಡೋದಲ್ಲ, ನೀನ್ ಮಾಡಂಗಿಲ್ಲ. ನೀನು ಮತ್ತೆ ನನ್ಗೇನಪ್ಪ ನೀನ್ ಹೇಳ್ತೀಯ? ನೀನ್ ಮಾಡಂಗಿಲ್ಲ ಕಣಲೆ. ಸ್ಟೇಷನ್ ಹೋಗೋಣ ಬರೋ. ಫೋನ್ ಕೊಡಂದೆ. ಬಾರೋ, ಫೋನ್ ಕೊಡ್ರಿ. ಸ್ಟೇಷನ್ಗೆ ಹೋಗೋಣ ಬರಲೇ. ಫೋನ್ ಪರ್ಮಿಷನ್ ಐತೇನೆ? ಯಾರನ್ನ ಕೇಳ್ಬೇಕು ನೀನ್? ಅದೇ ಯಾರನ್ನ ಕೇಳ್ಬೇಕು ಅಂದ್ರೆ ನೀನ್ ಒಡೆ ಪರ್ಮಿಷನ್ ಇಲ್ಲ. ನಿನ್ಗೆ ಪರ್ಮಿಷನ್ ಕೊಟ್ಟಿದ್ಯಾ ಇಲ್ಲ ಅಂತ ನೀನ್ ಯಾರನ್ನ ಕೇಳ್ಬೇಕು? ಹೋಗಿ ರ್ಯಾಪಿಡೋ ಕಂಪ್ನಿ ಕೇಳೋ. ನನ್ನನ್ನು ಏನಪ್ಪ ಕೇಳ ನೀನು? ಅಲ್ಲ, ನನ್ನನ್ನು ಏನ್ ಕೇಳ ನೀನು? ಅಲ್ಲ, ನನ್ನನ್ನು ಕೇಳೋದಕ್ಕೆ ನೀನು. ಆಯ್ತು ಸರ್, ನನ್ನನ್ನು ಕೇಳೋದಕ್ಕೆ ಇನ್ಯಾರು ಕೊಡಿದ್ದಾರೆ? ಏನೋ ನೀವ್ ಕೊಟ್ರ? ನೀವ್ ಕೊಟ್ರ? ನಿಮ್ಗೆ ಅಧಿಕಾರ ಯಾರು ಕೊಟ್ರ? ನಿನ್ಗೇನು ಇಲ್ಲ. ಅಲ್ಲ, ನಿಮ್ಗೆ ಅಧಿಕಾರ ಏನು ಇಲ್ಲ ಕಣ. ನಿನ್ಗೇನ್ ಅಧಿಕಾರ ಐತೆ? ನನಗೆ ನಿನ್ಗೇನ್ ಅಧಿಕಾರ ಐತೆ ಹೊಡೆಯಕ್ಕೆ? ನಿನ್ಗೆ ಮಾತಾಡ್ತೀನಿ ನಿಂತಾರ. ಮಾಡು, ಎಲ್ಲ ಬಂದ್ ಮಾಡು. ಮಾಡ್ಸ್ಕೋಬೋಗು. ನೀನೆಲ್ಲ ಬಂದ್ ನೀನ್ ಮಾಡು. ನೀನ್ ಆಟ ಮಾರ್ಬಿಟ್ಟು ನೀನು ಗಾಡಿ ಮಾಡು. ಅಲ್ಲ, ಆಟ ಮಾರ್ಬಿಟ್ಟು ನೀನು ಗಾಡಿ ನೀನ್ ಮಾಡು. ನನ್ನ ಆಟ ಮಾಡೋದಲ್ಲ, ನೀನ್ ಮಾಡಂಗಿಲ್ಲ. ನೀನು ಮತ್ತೆ ನನ್ಗೇನಪ್ಪ ನೀನ್ ಹೇಳ್ತೀಯ? ನೀನ್ ಮಾಡಂಗಿಲ್ಲ ಕಣಲೆ. ಸ್ಟೇಷನ್ ಹೋಗೋಣ ಬರೋ. ಫೋನ್ ಕೊಡಂದೆ. ಬಾರೋ, ಫೋನ್ ಕೊಡ್ರಿ. ಸ್ಟೇಷನ್ಗೆ ಹೋಗೋಣ ಬರಲೇ. ಫೋನ್ ಪರ್ಮಿಷನ್ ಐತೇನೆ? ಯಾರನ್ನ ಕೇಳ್ಬೇಕು ನೀನ್? ಅದೇ ಯಾರನ್ನ ಕೇಳ್ಬೇಕು ಅಂದ್ರೆ ನೀನ್ ಒಡೆ ಪರ್ಮಿಷನ್ ಇಲ್ಲ. ನಿನ್ಗೆ ಪರ್ಮಿಷನ್ ಕೊಟ್ಟಿದ್ಯಾ ಇಲ್ಲ ಅಂತ ನೀನ್ ಯಾರನ್ನ ಕೇಳ್ಬೇಕು? ಹೋಗಿ ರ್ಯಾಪಿಡೋ ಕಂಪ್ನಿ ಕೇಳೋ. ನನ್ನನ್ನು ಏನಪ್ಪ ಕೇಳ ನೀನು? ಅಲ್ಲ, ನನ್ನನ್ನು ಏನ್ ಕೇಳ ನೀನು? ಅಲ್ಲ, ನನ್ನನ್ನು ಕೇಳೋದಕ್ಕೆ ನೀನು. ಆಯ್ತು ಸರ್, ನನ್ನನ್ನು ಕೇಳೋದಕ್ಕೆ ಇನ್ಯಾರು ಕೊಡಿದ್ದಾರೆ? ಏನೋ ನೀವ್ ಕೊಟ್ರ? ನೀವ್ ಕೊಟ್ರ? ನಿಮ್ಗೆ ಅಧಿಕಾರ ಯಾರು ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇತ್ತೀಚೆಗೆ ಈ ಆಟೋ ಚಾಲಕರ ಹಾವಳಿ ಅಂತೂ ಮುಂದುವರಿತಾ ಇದೆ. ಯಾಕೆ ಈ ರೀತಿಯ ವಾದ ವಿವಾದ ಅಂತೇಳಿ ಯಾಕೆ ಈ ರೀತಿಯಾಗಿ ದಬ್ಬಾಳಿಕೆ ನಡೆಯುತ್ತೆ? ಹೇಮಕುಮಾರ್, ಖಂಡಿತವಾಗೂ ಬೆಂಗಳೂರಿನಲ್ಲಿ ಹೊಟ್ಟೆಪಾಡಿಗೆ ದುತ್ತಿರುವಂತಹ ಒಂದು ವರ್ಗ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಮೇಲೆ ಹಲ್ಲೆ ಪ್ರಕರಣ ಕೂಡ ಆಗ್ತಿರೋದು. ಆ ವರ್ಗ ಯಾವ್ದು ಅಂತಂದ್ರೆ ರ್ಯಾಪಿಡೋ ಬೈಕ್ ನ ಓಡಿಸಿರುವಂತಹ ಚಾಲಕರು. ಸದ್ಯ ಈ ಒಂದು ವಿಚಾರವಾಗಿ ಆಟೋ ಚಾಲಕರಿದ್ರು, ಇಡೀ ಬೆಂಗಳೂರಿನಲ್ಲಿರುವಂತಹ ಆಟೋ ಚಾಲಕರು ಬಹುತೇಕವಾಗಿ ಪದೇ ಪದೇ ಈ ಬೈಕ್ ಚಾಲಕರ ಮೇಲೆ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗುವಂತಹ ರೀತಿ ಆಟೋ ಚಾಲಕರ ನಡೆ ಇದೆಯಾ, ಆ ನಡೆ ಗೊತ್ತಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇದೀಗ ಈಗೇನು ಈಗಿನ ದಿವಸದಲ್ಲಿ ಒಂದು ಆಟೋ ಚಾಲಕನ ಒಂದು ದಾಂಧಲೆ, ಆಟೋ ಚಾಲಕನ ಒಂದು ಅವಾಚ್ಯ ಶಬ್ದಗಳು ಮತ್ತೆ ಆತ ನಡೆದುಕೊಳ್ಳುವಂತಹ ರೀತಿ ನೋಡಿದ್ರೆ
ಎಲ್ರಿಗೂ ಕೂಡ ಒಂದ್ ರೀತಿಯಂತಹ ಬೇಸರ ತರಿಸುವಂತ ಕೆಲಸ ಆಗ್ತಾ ಇದೆ. ಅವ್ರ ಪಾಡಿಗೆ ಅವರು ಹೊಟ್ಟೆ ಪಾಡಿಗೆ ದುಡ್ತಾ ಇದ್ರೆ ಇವ್ರಿಗೆ ಯಾಕೆ ಹೊಟ್ಟೆ ಉರಿ? ಇದ್ದಕ್ಕಿದ್ದಾಗೆ ಅವ್ರ ಮೇಲೆ ಹಲ್ಲೆ ಮಾಡುವಂತದ್ದು ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಂತ ಒಂದು ವಿಡಿಯೋಗಳಿಗೆ ವ್ಯಕ್ತ ಆಗ್ತಾ ಇರುವಂತದ್ದು. ಹೀಗಾಗಿ ನೋಡೋದಾದ್ರೆ ಇತ್ತೀಚೆಗೆ ನಡೆದಿರುವಂತಹ ಘಟನೆ ಎನ್ನುವಂತ ನಿಟ್ಟಿನಲ್ಲಿ ಆತ ಏನು ಆ ಬೈಕ್ ಚಾಲಕ ಏನಿದಾನೋ ಯುವಕನ ಹೆಲ್ಮೆಟ್ ನಲ್ಲಿದ್ದಂತಹ ಕ್ಯಾಮ್ರಾ, ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋವನ್ನ ಆತ ಬೇಸರವನ್ನು ವ್ಯಕ್ತಪಡಿಸಿದ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಈ ಒಂದು ವಿಡಿಯೋವನ್ನ ಹಾಕಲಾಗಿದೆ. ಈ ವಿಡಿಯೋ ಹಾಕಿರುವಂತಹ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಆತ ಇದ್ದಕ್ಕಿದ್ದಾಗಿ ಬಂದು ಹಲ್ಲೆ ಮಾಡುವಂತ ಕೆಲಸ ಮಾಡ್ತಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತ ಕೆಲಸ ಮಾಡ್ತಾನೆ. ಈ ಒಂದು ವಿಚಾರವಾಗಿ ನನ್ನ ಪಾಡಿಗೆ ನಾನು ದುಡಿತಾ ಇದ್ರೆ ನಿಮ್ಗೆ ಯಾಕೆ ಅನ್ನುವಂತ ಪ್ರಶ್ನೆ ಮಾಡಿದಾಗ, ನಿನಗೆ ಬೆಂಗಳೂರಿನಲ್ಲಿ ಆ ಬೈಕ್ ಓಡಿಸ್ಲಿಕ್ಕೆ ಇಲ್ಲಿ ಯಾರು ನಿನ್ಗೆ ಅವಕಾಶ ಕೊಟ್ಟಿದೆ ಅನ್ನುವಂಥದ್ರಲ್ಲಿ ನಾನಾ ರೀತಿಯಂತ ಒಂದು ಅವಾಚ್ಯ ಶಬ್ದಗಳನ್ನ ನಿಂದಿಸುವ ಮೂಲಕವಾಗಿ ಆತನ ಬೈಕ್ ಮೇಲಿದ್ದಂತಹ ಮೊಬೈಲ್ ಅನ್ನು ಕೂಡ ಕಸಿದು ಪರಾರಿಯಾಗುವ ಯತ್ನವನ್ನ ಮಾಡ್ತಾನೆ. ಅದೇ ಒಂದು ಕ್ಷಣದಲ್ಲಿ ಮತ್ತೊಂದು ಆಟೋ ಚಾಲಕ ಬಂದು ಆಗ್ತಿದಂತ ಒಂದು ಘಟನೆಯನ್ನ ತಿಳಿಗೊಳಿಸುವಂತ ಕೆಲಸ ಮಾಡ್ತಾನೆ. ಬೈಕ್ ಸವಾರ ಮತ್ತು ಆಟೋ ಚಾಲಕನ ಸಮಾಧಾನ ಪಡಿಸುವಂತ ಕೆಲಸ, ಇನ್ನು ಮತ್ತೊಬ್ಬ ಆಟೋ ಚಾಲಕನ ಕೂಡ ಸದ್ಯಕ್ಕೆ ಬಂದಲ್ಲಿ ಆಗ್ತಿದಂತ ಗಲಾಟೆಯನ್ನ ಬಿಡಿಸುವಂತ ಪ್ರಕರಣ ಇಲ್ಲಿ ಕಾಣಿಸ್ತಾ ಇದೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೋಗಿ ರ್ಯಾಪಿಡೋ ಕಂಪ್ನಿಯಲ್ಲಿ ಕೇಳೋ. ನನ್ನನ್ನು ಏನಪ್ಪ ಕೇಳೋ ನೀನು? ಅಲ್ಲ ನನ್ನನ್ನು ಕೇಳೋದಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.